ಹಾಯ್ ಎಲ್ರಿಗೂ ನಮಸ್ಕಾರ. ಫ್ರೀ ಕೋಚಿಂಗ್ ಬಿಟ್ಟಿದ್ದಾರೆ. ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿಗಳೇನಿದ್ದಾರಲ್ಲ ಅವ್ರಿಗೆ ಫ್ರೀ ಕೋಚಿಂಗ್ ಬಿಟ್ಟಿದ್ದಾರೆ. ಇದರಲ್ಲಿ KS 400 ಪೋಸ್ಟ್ ಇದ್ದಾವೆ ಮತ್ತು IAS 100 ಪೋಸ್ಟ್, ಒಟ್ಟು 500 ವಿದ್ಯಾರ್ಥಿಗಳಿಗೆ ಈ ಒಂದು ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. ಅದರಲ್ಲಿ ಪಾಸ್ ಆದವ್ರಿಗೆ ಫ್ರೀಯಾಗಿ ಕೋಚಿಂಗ್ ಕೊಡ್ತಾರೆ. ಅದರಲ್ಲಿ ಯಾವ ಥರ ಆಗಿ ಇದನ್ನು ಅಪ್ಲೈ ಮಾಡೋದಂತಂದರೆ ಇಲ್ಲಿ ನೋಡ್ಬೋದು, www.kalburgi.in ಅಂತ ಏನಿದೆಯಲ್ಲ ಈ ವೆಬ್ಸೈಟ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ಇದರಲ್ಲಿ ಈಸಿಯಾಗಿ ಅಪ್ಲೈ ಮಾಡ್ಬೋದು. ಇಲ್ಲಿ ಮೇಲೆ ಇದೆ ನೋಡಿ, ಟು ಅಪ್ಲೈ IAS ಆ್ಯಂಡ್ KS ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಅಂತ ಏನಿದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡಿದರೆ ಈಸಿಯಾಗಿ ನೀವು ಫಾರ್ಮ್ ಓಪನ್ ಆಗುತ್ತೆ. ಇಲ್ಲಿ ಈ ಫಾರ್ಮು ಇದು ರೀಸೆಂಟಾಗಿ 7/5/2026ಕ್ಕೆ ಸ್ಟಾರ್ಟ್ ಆಗಿದೆ. ಇದು ಲಾಸ್ಟ್ ಡೇಟ್ ಬಂದು 21/5/2026ಕ್ಕೆ ಲಾಸ್ಟ್ ಡೇಟ್, ಇದೇ ಮಂತಲ್ಲಿ ಲಾಸ್ಟ್ ಡೇಟು. ಮತ್ತು ಎಕ್ಸಾಮ್ ಕೂಡ ಇದೇ ಮಂತು 31ಕ್ಕೆ ಎಕ್ಸಾಮ್ ಕೂಡ ಕಂಡಕ್ಟ್ ಮಾಡ್ತಾರೆ. ಮತ್ತು 28ಕ್ಕೆ ಹಂಗೆ ಇದೇ ಮಂತ್ 28ರಲ್ಲಿ ಹಾಲ್ ಟಿಕೆಟ್ ಕೂಡ ರಿಲೀಸ್ ಆಗುತ್ತೆ. 31ಕ್ಕೆ ಎಕ್ಸಾಮ್ಸ್ ಕೂಡ ಇದೆ. ಯಾರೆಲ್ಲ ಎಲಿಜಿಬಲ್ ಇದ್ದರೆ ಡಿಗ್ರಿ ಕಂಪ್ಲೀಟ್ ಆಗಿರೋರು ಅವರೆಲ್ಲ ಅಪ್ಲೈ ಮಾಡ್ಬೋದು. ಇದು ಸಿಂಪಲ್ ಸ್ಟೆಪ್ಸ್ ಇದೆ. ನೇಮು, ಫಾದರ್ ನೇಮು ಸಿಂಪಲ್ ಆಗಿದೆ ನೋಡಿ. ಎರಡಕ್ಕೂ ಸೆಲೆಕ್ಟ್ ಮಾಡಿ ನಿಮ್ಮದು HK ಸರ್ಟಿಫಿಕೇಟ್ ಏನಿದೆ ಅಲ್ಲ ಅವರೆಲ್ಲ ಅಪ್ಲೈ ಮಾಡ್ಬೋದು. ಇದಕ್ಕೆ ಆಲ್ರೆಡಿ ಕೋಚಿಂಗ್ ಏನು ತೊಗೊಂಡಿರ್ತೀರಲ್ಲ ಅವ್ರಿಗೆ ಮಾತ್ರ ಅವಕಾಶ ಇದರಲ್ಲಿ ಇರೋದಿಲ್ಲ. ಅದನ್ನು ಬಿಟ್ಟು ರಿಮೈನಿಂಗ್ ಏನು ಇರ್ತಿರಲ್ಲ ಎಲ್ರಿಗೂ ಕೂಡ ಇಲ್ಲಿ ಅವಕಾಶ ಇದೆ, ಅಪ್ಲೈ ಮಾಡ್ಬೋದು. ಭಾಳ ಸಿಂಪಲ್ ಸ್ಟೆಪ್ಸ್ ಇದೆ. ಇಲ್ಲಿ ಫೋಟೋ ಮತ್ತು ಸಿಗ್ನೇಚರ್ ನೋಡೋದಾದರೆ ಫೋಟೋ ಸಿಗ್ನೇಚರು 200 KB ಇರುತ್ತೆ. ರಿಮೈನಿಂಗ್ ಏನು ನಿಮ್ಮ ಕಡೆ ಫಾರ್ಮ್ ಏನಿದೆ ಅಲ್ಲ ಅದರ ರಿಲೇಟೆಡ್ಸ್ ನೀವು ಫಿಲ್ ಮಾಡ್ತಾ ಹೋಗ್ಬೋದು ಇಲ್ಲಿ. ಹಾಗೆಯೇ ಆಲ್ರೆಡಿ ಲಾಸ್ಟ್ ಇಯರ್ ತೊಗೊಂಡಿರೋರಿಗೆ ಅಂದರೆ ಅಪ್ಲೈ ಮಾಡಿರೋರಲ್ಲ, ಟ್ರೈನಿಂಗ್ ತೊಗೊಂಡಿರೋರಿಗೆ ಮಾತ್ರ ಇದಕ್ಕೆ ಎಲಿಜಿಬಲ್ ಇರೋದಿಲ್ಲ. ಇನ್ನು ಇದೇ ರೀತಿ ಯಾರದೇ ಡಿಗ್ರಿ ಕಂಪ್ಲೀಟ್ ಮಾಡಿರ್ತಾರೋ ಎಲ್ಲರಿಗೂ ಕೂಡ ಅವಕಾಶ ಇರುತ್ತೆ. ಈ ಒಂದು ಅಪಾರ್ಚುನಿಟಿನ ಎಲ್ಲರೂ ಯೂಸ್ ಮಾಡಿಕೊಳ್ರಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು.